ನಮಸ್ಕಾರ ಸ್ನೇಹಿತರೆ. ಸಂಭೋಗ ಮಾಡುವ ಮೊದಲು ಅರ್ಧ ಗಂಟೆ ಮುಂಚೆ ಗಂಡಸರು ಈ ಕೆಲಸಗಳನ್ನು ಮಾಡಿದರೆ ಹೆಂಗಸರು ಫಿದಾ ಆಗುವುದು ಪಕ್ಕ. ವೈವಾಹಿಕ ಜೀವನವು ಸಿರಿತನ, ವಿಶ್ವಾಸ ಮತ್ತು ಭಾವನಾತ್ಮಕ ಬಾಂಧವ್ಯದ ಮೇಲೆ ನಿಂತಿರುತ್ತದೆ. ಶಾರೀರಿಕ ಸಂಬಂಧಗಳು ಈ ಬಾಂಧವ್ಯವನ್ನು ಇನ್ನಷ್ಟು ಬಲಗೊಳಿಸುತ್ತದೆ. ಇದು ಒಂದು ಮುಖ್ಯ ಭಾಗ. ಸಂತೃಪ್ತಿ ಹಾಗೂ ಪರಸ್ಪರ ಸಮಾಧಾನವು ಯಾವುದೇ ದಾಂಪತ್ಯದಲ್ಲಿ ಪ್ರಮುಖವಾದ ಅಂಶಗಳು. ಆದರೆ ಕೆಲವೊಮ್ಮೆ ಗಂಡಸರ ತೊಂದರೆ ಅಥವಾ ಅಸಮಾಧಾನತೆಯಿಂದ ಹೆಂಗಸರು ಆನಂದ ಪಡಲು ಸಾಧ್ಯವಾಗದು. ಈ ಸಮಸ್ಯೆಗಳಿಗೆ ಸರಳ ಪರಿಹಾರವೆಂದರೆ ಸಂಭೋಗಕ್ಕೆ ಅರ್ಧ ಗಂಟೆ ಮುಂಚೆ ಮೊದಲು ಗಂಡಸರು ಈ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹೌದು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗಂಡಸರು ಏನೆಲ್ಲ ಮಾಡಿದರೆ ಹೆಂಗಸರು ಖುಷಿ ಪಡುತ್ತಾರೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತವಾಗಿದೆ. ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಪ್ರೀತಿ ಮತ್ತು ಸ್ಪರ್ಶದ ಮೂಲಕ ತಯಾರಿಗೆ ಅರ್ಧ ಗಂಟೆ ಮುಂಚೆ ನಾಜೂಕಾದ ಮಾತುಗಳು, ತೋಳಲ್ಲಿ ಅಪ್ಪಿಕೊಳ್ಳುವುದು, ತುಟಿಗಳ ಮೇಲೆ ಮುದ್ದು ಮಾಡುವುದು, ಸ್ಪರ್ಶ, ತಲೆ ಸವರುವುದು ಇವೆಲ್ಲವೂ ಹೆಂಗಸರಲ್ಲಿ ಭಾವನಾತ್ಮಕ ಆಪ್ತತೆಯನ್ನು ಉಂಟು ಮಾಡುತ್ತದೆ. ಅವರಲ್ಲಿ ಸಂತೋಷ ಮತ್ತು ಸುರಕ್ಷತೆಯ ಭಾವನೆ ಹುಟ್ಟುತ್ತದೆ. ಇದು ಸ್ತ್ರೀ ಶರೀರವನ್ನು ಶಾರೀರಿಕ ಸಂಬಂಧಕ್ಕೆ ತಯಾರಿಸುತ್ತದೆ. ಮನಸ್ಸನ್ನು ಸಿದ್ಧಪಡಿಸುವುದು. ಹೆಂಗಸರು ಲೈಂಗಿಕ ಕ್ರಿಯೆಗೆ ಸಿದ್ಧರಾಗುತ್ತಿದ್ದಾಗ ಮನಸ್ಸಿನಿಂದ ಸಿದ್ಧರಾಗಬೇಕಾಗುತ್ತದೆ. ಆದ್ದರಿಂದ ಗಂಡಸರು ಅರ್ಧ ಗಂಟೆ ಮುಂಚೆ ಮೊದಲು ಮಾತುಗಳ ಮೂಲಕ, ಸಿಹಿಯಾದ ಸ್ಪರ್ಶಗಳ ಮೂಲಕ ಹೆಂಗಸರಿಗೆ ಕಾಳಜಿಯನ್ನು, ಪ್ರೀತಿಯನ್ನು ತೋರಿಸಿದರೆ ಅವರು ಸಂಪೂರ್ಣವಾಗಿ ಸಿದ್ಧರಾಗಿ ಸಹಜವಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಆತ್ಮೀಯ ಸಂಭಾಷಣೆ, ಪ್ರೀತಿಯ ಮಾತುಕತೆ, ಅವರ ದಿನದ ಅನುಭವ ಮತ್ತು ನಿಮ್ಮ ಮಾತುಗಳು ಅವರನ್ನು ನಗಿಸುವುದು ಇವು ಹೆಂಗಸರ ಮನಸ್ಸು ತಂಪಾಗಿಸುತ್ತದೆ. ಇದು ಸಂಭೋಗದ ಸಮಯದಲ್ಲಿ ಸಹಜತೆಯನ್ನು ಉಂಟುಮಾಡುತ್ತದೆ. ಅವರ ಇಚ್ಛೆಗೆ ಆದ್ಯತೆ ನೀಡುವುದು. ಹೆಂಗಸರು ಯಾವ ರೀತಿಯ ಸ್ಪರ್ಶ ಮತ್ತು ಪ್ರೀತಿಯನ್ನು ಇಚ್ಛಿಸುತ್ತಾರೆ ಎಂಬುದನ್ನು ಗಮನವಿಡಿ. ಅವರ ಇಚ್ಛೆಗೆ ಗೌರವ ನೀಡಿ. ಇದು ಇನ್ನಷ್ಟು ನಿಭಾಯಿಸುವಂತೆ ಮಾಡುತ್ತದೆ. ಪುರುಷರು ಮಾಡಬೇಕಾದ ಸಂಗತಿಗಳು. ಹೆಂಗಸರ ಸಂಯುಕ್ತ ಸಮಯ ಕಳೆಯಬೇಕಾದದ್ದು ಮತ್ತು ನೀಡಬೇಕಾದ ಈ ಒಂದು ಪ್ರಕ್ರಿಯೆ. ಗಂಡಸರು ಆತುರದಿಂದ ಮತ್ತು ಕೇವಲ ತಮ್ಮ ತೃಪ್ತಿಗಾಗಿ ನಡೆದುಕೊಂಡರೆ ಸಂಗಾತಿ ದೂರ ಆಗುವ ಸಾಧ್ಯತೆ ಹೆಚ್ಚು. ಸಂಭೋಗದ ಮೊದಲು ಭಾವನಾತ್ಮಕ ಸಂಬಂಧವನ್ನು ಗಟ್ಟಿಗೊಳಿಸುವುದು ತುಂಬಾ ಮುಖ್ಯ. ಇವು ಇಬ್ಬರಿಗೂ ಹೆಚ್ಚು ಆರಾಮದಾಯಕ ಮತ್ತು ಸಂತೋಷಕರ ಅನುಭವವನ್ನು ನೀಡಲು ಸಹಾಯ ಮಾಡಬಹುದು. ಸಂಭೋಗದ ಮೊದಲು ಈ ಕೆಲಸಗಳನ್ನು ಮಾಡಿ. 1. ದೇಹದ ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡಿ. ಮೊದಲನೆಯದಾಗಿ ದೇಹದ ಸ್ವಚ್ಛತೆ ಬಹಳ ಮುಖ್ಯ. ಸಾಧ್ಯವಾದರೆ ಸ್ನಾನ ಮಾಡಿ ಅಥವಾ ಕನಿಷ್ಠ ಕೈ, ಕಾಲು, ಮುಖ ತೊಳೆದು ಮತ್ತು ಖಾಸಗಿ ಭಾಗಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳಿ. ಬಾಯಿಯ ದುರ್ವಾಸನೆ ಬರದಂತೆ ಹಲ್ಲು ಬ್ರಷ್ ಮಾಡುವುದು ಅಥವಾ ಮೌತ್ ವಾಶ್ ಬಳಸುವುದು ಉತ್ತಮ. ಸ್ವಚ್ಛತೆ ಸಂಗಾತಿಗೆ ಹೆಚ್ಚು ಆರಾಮದಾಯಕ ಅನುಭವವನ್ನು ನೀಡುತ್ತದೆ. 2. ಮಿತವಾದ ಸುಗಂಧ ಬಳಸಿ. ತುಂಬಾ ತೀವ್ರವಾದ ಪರ್ಫ್ಯೂಮ್ ಬಳಸುವ ಬದಲು ಮೃದುವಾದ ಮತ್ತು ಆಹ್ಲಾದಕರ ಪರಿಮಳ ಇರುವ ಡಿಯೋ ಅಥವಾ ಪರ್ಫ್ಯೂಮ್ ಬಳಸಬಹುದು. ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. 3. ಸಂಗಾತಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಅರ್ಧ ಗಂಟೆ ಮುಂಚೆ ಪ್ರೀತಿಯಿಂದ ಮಾತನಾಡಿ. ದಿನವಿಡೀ ನಡೆದ ವಿಷಯಗಳನ್ನು ಹಂಚಿಕೊಳ್ಳಿ. ಮೆಚ್ಚುಗೆಯ ಮಾತುಗಳನ್ನು ಹೇಳಿ. ಕಾಳಜಿ ತೋರಿಸಿ. ಈ ರೀತಿಯ ಸಂವಹನ ಭಾವನಾತ್ಮಕ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. 4. ಒತ್ತಡವನ್ನು ದೂರ ಮಾಡಿ. ಕೆಲಸದ ಒತ್ತಡ, ಕೋಪ ಅಥವಾ ಚಿಂತೆ ಇದ್ದರೆ ಮೊದಲು ಮನಸ್ಸನ್ನು ಶಾಂತಗೊಳಿಸಿ. ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಿ. ಆಳವಾದ ಉಸಿರಾಟ ಮಾಡಿ ಅಥವಾ ಮನಸ್ಸಿಗೆ ನೆಮ್ಮದಿ ನೀಡುವ ಸಂಗೀತವನ್ನು ಕೇಳಿ. 5. ತುಂಬಾ ಭಾರವಾದ ಊಟ ಮಾಡಬೇಡಿ. ಅತಿಯಾಗಿ ಊಟ ಮಾಡಿದರೆ ದೇಹದಲ್ಲಿ ಆಯಾಸ ಉಂಟಾಗಬಹುದು. ಹಗುರವಾದ ಮತ್ತು ಸಮತೋಲನದ ಆಹಾರ ಸೇವಿಸುವುದು ಹೆಚ್ಚು ಆರಾಮದಾಯಕವಾಗಿರುತ್ತದೆ. 6. ಸಾಕಷ್ಟು ನೀರು ಕುಡಿಯಿರಿ. ದೇಹದಲ್ಲಿ ನೀರಿನ ಪ್ರಮಾಣ ಸಮರ್ಪಕವಾಗಿರುವುದು ಒಟ್ಟಾರೆ ಆರೋಗ್ಯಕ್ಕೂ ಮತ್ತು ಆರಾಮಕ್ಕೂ ಸಹಾಯಕ. 7. ಮೊಬೈಲ್ ಮತ್ತು ಇತರ ಅಡ್ಡಿಗಳನ್ನು ದೂರವಿಡಿ. ಈ ಸಮಯದಲ್ಲಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
10. ಸಹಜವಾಗಿರಿ. ಯಾವುದೇ ಒತ್ತಡ ಅಥವಾ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಪ್ರೀತಿ, ಗೌರವ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಇದ್ದರೆ ಮಾತ್ರ ದಾಂಪತ್ಯ ಜೀವನ ಹೆಚ್ಚು ಸಂತೋಷಕರವಾಗಿರುತ್ತದೆ. ಕೊನೆಯ ಮಾತು. ಸ್ನೇಹಿತರೆ, ಯಾವುದೇ ವಿಶೇಷ ಮಂತ್ರ ಅಥವಾ ಗುಟ್ಟಿನಿಂದ ಸಂಗಾತಿಯನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಆದರೆ ಸ್ವಚ್ಛತೆ, ಪ್ರೀತಿ, ಉತ್ತಮ ಸಂವಹನ, ಗೌರವ, ಪರಸ್ಪರ ಒಪ್ಪಿಗೆ ಇದ್ದರೆ ಮಾತ್ರ ದಾಂಪತ್ಯ ಜೀವನ ಹೆಚ್ಚು ಸುಂದರವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.